ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಸೂರ್ಯ ಮೀನಾಗೆ ಪೂಜೆಯಲ್ಲಿ ತುಂಬ ಅವಮಾನ ಆಗುತ್ತೆ. ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಇವತ್ತಿನ ಸಂಚಿಕೆಯನ್ನು ಕೊನೆ ತನಕ ನೋಡಿ. ಎಲ್ಲರೂ ಪೂಜೆಯಲ್ಲಿ ಕೋಲಾಟ ಮಾಡ್ತಾ ಇರ್ತಾರೆ. ರೋಹಿಣಿ ಪೂಜೆಗೆ ಹೇಳಿರ್ತಾಳೆ ಕೋಲಾಟ ಮಾಡುವಾಗ ಸೂರ್ಯನು ಕೋಲಾಟಕ್ಕೆ ಕರೆದುಬಿಟ್ಟು ಅವರಿಂದ ಮೊಬೈಲ್ ಇಸ್ಕೊಂಡು ಆ ಮೊಬೈಲಲ್ಲಿ ನಿನ್ಗೇನು ಬೇಕೋ ಅದನ್ನು ಶೇರ್ ಮಾಡ್ಕೊ ಅಂತ ಸರಿ ಅಂತ ಹೇಳಿಬಿಟ್ಟು ಪೂಜೆ ಹೇಳಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಪೂಜೆ ಹೋಗಿಬಿಟ್ಟು ಸೂರ್ಯ ಅವ್ರ ಹತ್ರ ನೀವು ಹೋಗಿ ಡ್ಯಾನ್ಸ್ ಮಾಡಿ, ನಾನು ವೀಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊತಾಳೆ. ಓ ಹೌದಾ, ಸರಿ ಹಾಗಾದರೆ ಅಂತ ಹೇಳಿಬಿಟ್ಟು ಸೂರ್ಯ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾನೆ. ನೀವೇನು ಯೋಚನೆ ಮಾಡಿಬಿಡಿ, ನಿಮ್ಮ ಮೊಬೈಲ್ನ ಜೋಪಾನವಾಗಿ ಇಟ್ಕೋತೀನಿ ಅಂತ ಹೇಳಿಬಿಟ್ಟು ಪೂಜಾ ವೀಡಿಯೋ ಮಾಡ್ತಾ ಇರ್ತಾಳೆ. ಪೂಜಾ ಮೊಬೈಲ್ ತೊಗೊಳ್ತಾ ಇದ್ದಾಗೆ ರೋಹಿಣಿ ತುಂಬ ಖುಷಿಯಿಂದ ಪೂಜಾನ ಕರ್ಕೊಂಡು ಅಡುಗೆ ಮನೆಗೆ ಹೋಗಿ ಬಾಗಿಲ ಕೂತಾಳೆ. ಆಗ ಪೂಜಾ ಹೇಳ್ತಾಳೆ, ಪಾಪ ಕಣೆ, ಗಂಡ ಹೆಂಡತಿ ತುಂಬ ಖುಷಿಯಾಗಿದ್ದಾರೆ, ನಾವು ಬೇರೆ ಏನಾದರೂ ಮಾಡೋಣ ಅಂತ ಹೇಳ್ತಾರೆ. ಇದೆಲ್ಲ ಆಗಲ್ಲ ಕಣೆ, 30 ಲಕ್ಷ ಎಲ್ಲಿಂದ ತರ್ತೀಯ, ಇದು ಬಿಟ್ಟು ಬೇರೆ ದಾರಿ ಇಲ್ಲ, ಕೊಡು ನೀನು ಸುಮ್ಮನೆ ಅಂತ ಹೇಳಿ ಅವಳ ಕೈಯಿಂದ ಮೊಬೈಲ್ ಕಿತ್ಕೊಂಡು ರೋಹಿಣಿ ಅದರಲ್ಲಿರೋ ವೀಡಿಯೋನ ಹುಡುಕ್ತಾ ಹೋಗ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ಮೀನು ಕುಣಿದು ಸುಸ್ತಾಗಿ ನನ್ನ ಹತ್ರ ಆಗಲ್ಲ ರೀ, ನಾನು ನೀನು ಕುರಿಬೇಕು ಅಂತ ಹೇಳ್ತಾರೆ. ಅದೆಲ್ಲ ಆಗಲ್ಲ, ನೀನು ಡ್ಯಾನ್ಸ್ ಮಾಡಬೇಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗಲ್ಲ, ನಂಗೆ ನೀರು ಬೇಕೇ ಬೇಕು ಅಂತ ಮೀನ ಓಡೋಗ್ತಾಳೆ. ಮೀನಿಂದೆ ಸೂರ್ಯನೂ ಓಡೋಗ್ತಾನೆ. ಹೋಗಿ ಅಡುಗೆ ಮನೆ ಬಾಗಿಲು ತೆಗೆದಾಗ ಅಲ್ಲೇ ಬಾಗಿಲಲ್ಲಿದ್ದ ರೋಹಿಣಿಗೆ ಡೋರ್ ತಾಗಿ ಮೊಬೈಲ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಸೂರ್ಯನೂ ಬರ್ತಾನೆ. ಎಲ್ಲರೂ ಶಾಕ್ ಆಗಿ ನಿಂತಿರ್ತಾರೆ. ಆಗ ಮೀನ, ಸಾರಿ ರೋಹಿಣಿಯವರೇ, ನನ್ನಿಂದ ನಿಮ್ಮ ಮೊಬೈಲ್ ಹಾಳಾಗೋಯ್ತು ಅಂತ ಹೇಳಿಬಿಟ್ಟು ಸಾರಿ ಕೇಳ್ತಾಳೆ. ಆಗ ಸೂರ್ಯ, ಲೂಸು, ಅದು ಅವ್ರ ಫೋನಲ್ಲ, ನಂದು ಫೋನು ಅಂತ ಹೇಳಿಬಿಟ್ಟು ಫೋನ್ ಎತ್ಕೊತಾನೆ. ಅನ್ಯಾಯವಾಗಿದೆ, ಫೋನ್ ಹಾಳು ಮಾಡಿಬಿಟ್ರಲ್ರಿ ಅಂತ ಹೇಳ್ತಾನೆ. ಆಗ ರೋಹಿಣಿ ಫೋನ್ ಎತ್ಕೊಂಡು, ಕೊಡಿ, ನಾನೇ ಸರಿ ಮಾಡ್ಕೊಂಬಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಎಸ್ಕೊತಾಳೆ. ಏನೂ ಬೇಕಾಗಿಲ್ಲ, ನನ್ನ ಫೋನ್ ನಾನು ಸರಿ ಮಾಡ್ಕೊಳ್ಳೋ ಗೊತ್ತು ಅಂತ ಹೇಳಿಬಿಟ್ಟು ಅವಳ ಕೈಯಿಂದ ಫೋನ್ ಕಿತ್ಕೊಂಡು ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಅಷ್ಟು ರೋಹಿಣಿ ಪೂಜಾಗೆ ಬೈತಾಳೆ. ಅಪಶಕಂದವಳು ನೀನು, ನಿನ್ನಿಂದನೇ ಆಗಿದ್ದು ಅಂತ ಹೇಳಿಬಿಟ್ಟು ಈಗೇನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಆವತ್ತಿನ ಪೂಜೆ ಗೀಜೆ ಎಲ್ಲ ಮುಗಿಯುತ್ತೆ. ಆಮೇಲೆ ಬೆಳಗ್ಗೆ ಆದಮೇಲೆ ಸೂರ್ಯ ಮೀನಂಗೆ ಹೇಳ್ತಾನೆ, ಇವತ್ತು ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ. ಇವತ್ತು ನಾನು ಯಾರನ್ನೋ ಕರ್ಕೊಂಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರನ್ನ ಅಂತ ಕೇಳ್ತಾರೆ. ಬರ್ತಾರಲ್ಲ ಅವಾಗ ನಿನ್ನೆ ಹೇಳ್ತೀನಿ ಅಂತ ಹೇಳ್ತಾರೆ. ಬಂದಮೇಲೆ ನೀವೇನು ಹೇಳೋದು, ನನಗೆ ಕಾಣಿಸಲ್ವಾ, ಒಂದಲೇ ತರಲೆ ಗಂಡ ಅಂತ ಹೇಳಿಬಿಟ್ಟು ಅನ್ಕೋತಾರೆ. ಪೂಜೆ ಎಲ್ಲ ತಯಾರಿ ಮಾಡಿಬಿಟ್ಟು ಮೀನಾ ಸೂರ್ಯ ಹೊರಗಡೆ ಹೋಗ್ತಾರೆ. ಹೋದಾಗ ಕ್ರಿಶ್ ಮನೆಗೆ ಬಂದಿರ್ತಾರೆ. ರೀ, ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಕೃಷ್ಣ ಕರ್ಕೊಂಡು ಹೋಗೋಣ ಪೂಜೆಗೆ ಅಂತ ಹೇಳಿ ಅನ್ನಿಸ್ತು, ಅವನೇ ನಮ್ಮ ಮನೆ ಕೃಷ್ಣ ಆಗಿ ಬರಲಿ ಅಂತ ಹೇಳಿ ಅನ್ನಿಸ್ತು ಅಂತ ಹೇಳ್ತಾರೆ. ಹೌದಾ ರೀ, ಒಳ್ಳೇದಾಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಹೋಗಿ ಅಲ್ಲಿ ಕ್ರಿಶ್ ಒಬ್ಬನೇ ಕುಂತಿರ್ತಾನೆ. ಅರೇ ಕ್ರಿಶ್, ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ. ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡು, ಎಲ್ಲರೂ ಆಟ ಆಡೋ ವಯಸ್ಸಲ್ಲಿ ನೀನು ಓದ್ತಾ ಇದೀಯಾ, ವೆರಿ ಗುಡ್ ಅಂತ ಹೇಳ್ತಾರೆ. ಒಬ್ಬನೇ ಇದ್ದೀಯಲ್ಲ, ಭಯ ಆಗಲ್ವಾ ನಿನಗೆ ಅಂತ ಕೇಳ್ತಾರೆ. ಭಯ ಆಗ್ತಿದೆ ಅಂತಲೇ ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡು, ಎಂಥ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾನೆ, ವಿದ್ಯೆ ಇದ್ದವನಿಗೆ ಯಾವುದೇ ಥರ ಭಯ ಆಗಲ್ಲ ಅಂತ, ವೆರಿ ಗುಡ್ ಅಂತ ಹೇಳಿಬಿಟ್ಟು ಮುತ್ತು ಕೊಡ್ತಾನೆ. ಅಜ್ಜಿ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಹೊರಗಡೆ ಅಂಗಡಿಗೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ಸರಿ ಆವಷ್ಟೊತ್ತಿಗೆ ಅಜ್ಜಿ ಬರ್ತಾರೆ. ಬಂದ ತಕ್ಷಣ ಸೂರ್ಯ, ಮೀನಾ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಹ್ಞೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಈ ದಿವಸ ಏನಾದರೂ ಮಾಡ್ಕೊಂಬರ್ತೀನಿ ಅಂತ ಹೊರಡೋಕೆ ಹೋಗ್ತಾರೆ. ಏನು ಬೇಡ ಅಮ್ಮ, ನೀವು ರೆಡಿಯಾಗಿ, ನಮ್ಮ ಮನೇಲಿ ಇವತ್ತು ದುರ್ಗಾ ಪೂಜೆ ಇದೆ, ಅದರ 3ನೇ ದಿನ, ನಿಮ್ಮನ್ನು ಕರ್ಕೊಂಡು ಹೋಗೋಣ, ಕೃಷ್ಣ ಮನೆಗೆ ಕೃಷ್ಣ ಆಗಿ ಬರಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮನಿಗೆ ಚಿಂತೆ ಆಗುತ್ತೆ. ಏನಪ್ಪ ಮಾಡೋದು ಇವಾಗ, ಸರಿ ರೋಹಿಣಿಗೆ ಫೋನ್ ಮಾಡೋದೇ ಸರಿ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಇರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ರೋಹಿಣಿಗೆ ಫೋನ್ ಮಾಡ್ತಾಳೆ. ಆವಾಗ ರೋಹಿಣಿ ಶೋರೂಮಲ್ಲಿ ಇರ್ತಾಳೆ. ಶೋರೂಮಲ್ಲಿ ಮನೋಜ ನಿದ್ದೆ ಮಾಡ್ತಾ ಇರ್ತಾನೆ. ಎಲ್ಲರೂ ಎಂಪ್ಲಾಯೀಸ್ನಲ್ಲಿ ನೋಡ್ತಾ ನಗ್ತಾ ಇರ್ತಾರೆ. ನೋಡಿ ನಕ್ಕಿದ್ದಾಯ್ತು ತಾನೇ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಅವ್ರನ್ನ ಬೈದು ಕಳಿಸ್ತಾಳೆ. ಮನೋಜ್, ಏನಿದು ಎಲ್ಲಂದ್ರಲ್ಲಿ ನಿದ್ದೆ ಮಾಡ್ತಾ ಇರ್ತೀರಲ್ಲ ಅಂತ ಹೇಳಿದಾಗ, ನಿನ್ನೆ ಅಷ್ಟೆಲ್ಲ ಕುಣಿದು ಡ್ಯಾನ್ಸ್ ಮಾಡಿದ್ವಲ್ಲ, ನಂಗೆ ಸುಸ್ತಾಗಿಬಿಟ್ಟಿದೆ ರೋಹಿಣಿ ಅಂತ ಹೇಳ್ತಾರೆ. ಒಂದು ದಿನಕ್ಕೆ ಸುಸ್ತಾಗಿದೆ ಅಂತ ಹೇಳ್ತೀರಲ್ಲ, ಹೇಗೆ ನೀವು ಅಂತ ಹೇಳ್ತಾರೆ. ಹ್ಞೂ ರೋಹಿಣಿ, ಸುಸ್ತಾಗ್ತಾ ಇದೆ, ಸ್ವಲ್ಪ ಮಸಾಜ್ ಮಾಡು ಅಂತ ಹೇಳ್ತಾರೆ. ಇಲ್ಲ, ಇದು ಶೋರೂಮ್ ಮನೋಜ್, ಏನು ಎಂಪ್ಲಾಯೀಸ್ ಎಲ್ಲ ಇದ್ದಾರೆ, ಏನು ಅಂದ್ಕೊಳ್ಳಲ್ಲ, ನಡೀರಿ ನೀವು ಹೋಗಿ ಮುಖ ತೊಳ್ಕೊಂಬನ್ನಿ ಅಂತ ಬೈದು ಕಳಿಸ್ತಾಳೆ. ಕಾಲು ನೋವ್ತಾ ಇದೆ ನನಗೆ ಅಂತ ಕುಂಟು ಹಾಕ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ರೋಹಿಣಿಗೆ ಅವ್ರ ಅಮ್ಮನ ಫೋನ್ ಬರುತ್ತೆ. ಹೇಳಮ್ಮ, ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಇಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಮ್ಮ ಅಂತ ಹೇಳಿದಾಗ, ಏನಾಯ್ತಮ್ಮ, ನಿಂಗೆ ಹುಷಾರಿಲ್ವಾ ಅಂತ ಕೇಳ್ತಾಳೆ. ನಾನು ಹುಷಾರಾಗಿದ್ದೀನಿ ಕಣೆ, ಅದಲ್ಲ ಬೇರೆ ವಿಷಯ ಅಂತ ಕೇಳ್ತಾರೆ. ಏನು ಕ್ರಿಶ್ ಅಂತಾರೆ. ಕ್ರಿಶು ಆರಾಮಾಗಿದ್ದಾನೆ ಕಣೆ ಅಂತ ಹೇಳ್ತಾರೆ. ಮನೆಗೆ ಮೀನಾ ಸೂರ್ಯ ಬಂದಿದ್ದಾರೆ, ನೀವೇನೋ ದುರ್ಗಾ ಪೂಜೆ ಮಾಡ್ತಾಯಿದ್ದೀರಂತೆ ಅಂತ ಹೇಳ್ತಾರೆ. ಅಮ್ಮ, ಅವರಿಬ್ರು ಯಾಕೆ ಬಂದಿದ್ದಾರೆ, ಮಾಡೋಕ್ಕೇನು ಕೆಲಸನೇ ಇಲ್ವಾ, ಹುಡ್ಕೊಂಡು ಬರ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬೈತಾರೆ. ಗೊತ್ತಿಲ್ಲ ಕಣೆ, ನೀವೇನೋ ಪೂಜೆ ಮಾಡ್ತಾಯಿದ್ದೀರಲ್ಲ, ಅದಕ್ಕೆ ಕರೆಯೋದಕ್ಕೆ ಬಂದಿದ್ದಾರೆ, ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ.
ಆಗ ರೋಹಿಣಿ ಸ್ವಲ್ಪ ಯೋಚನೆ ಮಾಡಿ, ನೀನು ಬಾರಮ್ಮ, ನಾನು ಹೇಳ್ದಾಗ ಮಾಡು ನೀನು ಅಂತ ಹೇಳಿಬಿಟ್ಟು ಅವಳಿಗೆ ಏನೋ ಒಂದು ಉಪಾಯ ಹೇಳಿಬಿಟ್ಟು ಬರೋದಕ್ಕೆ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಟು ಅವ್ರ ಜೊತೆ ಬರೋದಕ್ಕೆ ರೆಡಿ ಆಗ್ತಾರೆ ರೋಹಿಣಿ ತಾಯಿ. ಇಲ್ಲಿ ಶಾಂತಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಇನ್ನು ನೋಡಿ ಪೂಜೆ ಇಟ್ಕೊಂಡು ಇವರಿಬ್ಬರು ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಬೈತಾರೆ. ಏನೋ ಕೆಲಸ ಇರುತ್ತೆ ಅದಕ್ಕೆ ಹೋಗಿರ್ತಾರೆ, ಬರ್ತಾರೆ ಬಿಡೆ ಅಂತ ಹೇಳ್ತಾರೆ. ಇಲ್ಲಿ ರೋಹಿಣಿ ಕೂಡ ತರಕಾರಿ ಸೊಪ್ಪು ಕಟ್ ಮಾಡ್ತಾ ಇರ್ತಾಳೆ. ಪೂಜೆ ಬರ್ತಾಳೆ. ಈಗ ಏನೇ ಮಾಡೋದು, ಮೊಬೈಲ್ ಸಿಕ್ಕಿಲ್ಲ ಅಂದರೆ ಅಂತ ಹೇಳ್ತಾರೆ. ನಾನು ಆ ಮೊಬೈಲ್ ಬಗ್ಗೆ ಯೋಚನೆ ಮಾಡಲ್ಲ ಕಣೆ, ಏನೋ ಬೇರೆ ಉಪಾಯನೇ ಮಾಡಿದ್ದೀನಿ, ಇಲ್ಲೇ ಇದೆಯಲ್ಲ ನೋಡ್ತೀಯ ಬಿಡು ಅಂತ ಹೇಳಿಬಿಟ್ಟು ಪೂಜಂಗೆ ಹೇಳ್ತಾಳೆ ರೋಹಿಣಿ. ಸರಿ, ಅಲ್ಲಿರೋ ಪ್ರಸಾದ ತಗೊಂಡು ಬಾ ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ತಾ ಇರುವಾಗ ಮೀನಾ ಬರ್ತಾಳೆ. ಮೀನಾ ಬಂದಮೇಲೆ ಮೀನಾ ಹಿಂದೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಕೃಷ್ಣನ ವೇಷದಲ್ಲಿ ಕರ್ಕೊಂಬರ್ತಾರೆ. ಮನೆಯವ್ರೆಲ್ಲರೂ ಖುಷಿ ಪಡ್ತಾರೆ. ಅವನನ್ನು ನೋಡಿ ರೋಹಿಣಿ ತುಂಬ ಭಾವುಕ ಆಗ್ತಾಳೆ, ಕಣ್ಣಲ್ಲಿ ನೀರು ತುಂಬಿಸ್ಕೋತಾಳೆ. ಎಲ್ಲರೂ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ಕರ್ಕೊಂಬರ್ತಾರೆ. ಅಷ್ಟೊತ್ತಿಗೆ ರೋಹಿಣಿ ಅಮ್ಮನವ್ರು ಹಿಂದೆ ಬರ್ತಾರೆ. ರಂಗನಾಥ್ ಮಾತಾಡಿಸ್ತಾರೆ. ಚೆನ್ನಾಗಿದ್ದೀರಾ ತಾಯಿ ಅಂತ ಕೇಳ್ತಾರೆ. ಹೌದು, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ಶಾಂತಿ ಇವನನ್ನ ಯಾಕೆ ಕರ್ಕೊಂಬಂದಿದ್ದಾರೆ ಅಂತ ಹೇಳಿಬಿಟ್ಟು ಬೈಕೋತಾಳೆ. ಅದಾದಮೇಲೆ ಮನೋಜ ರೋಹಿಣಿ ಅಂತ ಹೇಳ್ತಾರೆ, ಆ ಮಗು ಏನು ಮುದ್ದಾಗಿದೆ, ಸ್ವಲ್ಪ ನನ್ನ ಥರನೂ ಕಲರ್ ಇಲ್ಲ, ಗ್ಲ್ಯಾಮರ್ ಇಲ್ಲ, ಏನು ಮುದ್ದಾಗಿದೆ ಅಂತ ಕರ್ಕೊಂಬಂದಿದ್ದಾರೆ ಏನು ಅಲ್ವಾ ರೋಹಿಣಿ ಅಂತ ಹೇಳಿಬಿಟ್ಟು ರೋಹಿಣಿಗೆ ಹೇಳ್ತಾನೆ. ಆಗ ರೋಹಿಣಿ ಕೋಪ ಮಾಡಿ, ಏನಿಲ್ಲ ಮಗು ಚೆನ್ನಾಗೇ ಇದೆ ಅಂತ ಹೇಳಿಬಿಟ್ಟು ರೋಹಿಣಿ ಕೂಡ ಮನೋಜ್ಗೆ ಬೈತಾಳೆ. ಅಲ್ಲ ಇವಳು ಯಾಕೆ ಸುಮ್ಮನೆ ನಂಗೆ ಕಾರಣ ಇಲ್ಲದೆ ಬೈತಾಳೆ ಅಂತ ಹೇಳಿಬಿಟ್ಟು ಮನೋಜ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನಾಗ್ತಾನೆ. ಆಮೇಲೆ ಪೂಜೆ ಎಲ್ಲ ಮುಗಿಯುತ್ತೆ. ಪೂಜೆ ಮುಗಿದ್ಮೇಲೆ ಪ್ರಸಾದ ಕೊಡಿ ಅಂತ ಹೇಳಿಬಿಟ್ಟು ಮೀನಾಗೆ ಹೇಳ್ತಾರೆ ರಂಗನಾಥ್. ಆಗ ಮಾವ ಇವತ್ತು ಕೃಷಿ ಹತ್ರನೇ ಪ್ರಸಾದ ಕೊಡಿಸೋಣ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಎಲ್ಲ ಪ್ರಸಾದ ಸಿದ್ಧತೆ ಮಾಡಿಬಿಟ್ಟು ಕೃಷಿ ಹತ್ರ ಪ್ರಸಾದ ಕೊಡಿಸ್ತಾರೆ. ಕೃಷಿ ಎಲ್ರಿಗೂ ಪ್ರಸಾದ ಕೊಡ್ತಾರೆ. ರೋಹಿಣಿಗೂ ಪ್ರಸಾದ ಕೊಡೋಕೆ ಬರ್ತಾನೆ. ಆಗ ರೋಹಿಣಿ ಅವನನ್ನು ತುಂಬ ಪ್ರೀತಿಯಿಂದ ಮುದ್ದು ಕೊಟ್ಟು ತುಂಬ ಪ್ರೀತಿ ತೋರಿಸ್ತಾಳೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಮನೋಜ ಶಾಂತಿ ಹತ್ರ ಹೇಳ್ತಾನೆ, ಇವಳು ಯಾಕಮ್ಮ ಅವನನ್ನು ಅಷ್ಟೊಂದು ಮುದ್ದು ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ. ಮೊದಲನೇ ಮಗುನ ಕಳ್ಕೊಂಡಿರ್ತಾಳಲ್ಲ, ಇದನ್ನು ನೋಡ್ಬಿಟ್ಟು ಅವಳು ಫೀಲಿಂಗ್ ಆಗಿದ್ದಾಳೆ, ಭಾವುಕಳಾಗಿದ್ದಾಳೆ. ಇದೆಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ಗಂಡಸರಿಗೆ, ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅವ್ರ ಜೊತೆಗೆ ಇರಬೇಕು ಅಂತ ಹೇಳಿಬಿಟ್ಟು ಬೈತಾಳೆ ಶಾಂತಿ. ಹೀಗೆ ಮುದ್ದಾಡಿ ಪ್ರಸಾದ ಎಲ್ಲ ಕೊಟ್ಟುವಾಗ ಸೂರ್ಯ ಹೇಳ್ತಾನೆ, ಬಾರೋ ನೀನು ನಮ್ಮ ಜೊತೆ ಇರಬೇಕಾಗಿರೋನು, ಪೌಡ್ರಮ್ಮ ಮುದ್ದು ಮಾಡಿ ಅವ್ರ ಹತ್ರನೇ ಇಟ್ಕೊಳ್ಳೋ ಥರ ಕಾಣಿಸ್ತಾ ಇದ್ದಾರೆ, ಈ ಕಡೆ ಬಾ ಅಂತ ಹೇಳಿಬಿಟ್ಟು ಸೂರ್ಯ ಕರಿತಾನೆ. ಆವಾಗ ಸೂರ್ಯನ ಹತ್ರ ಹೋಗು ಅಂತ ಹೇಳಿಬಿಟ್ಟು ಕೃಷಿಗೆ ಹೇಳ್ತಾಳೆ ರೋಹಿಣಿ. ಸೂರ್ಯ ಹೋಗ್ತಾನೆ. ಕೃಷಿ ಎತ್ಕೊಂಡಿರ್ತಾರೆ. ಆಗ ಹೀಗೆ ಮಾತಾಡ್ತಾ ಇದ್ದಾಗ ಎಲ್ಲರೂ ಕೃಷ್ಣ ಕೂರಿಸ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ. ಇವನು ನಮ್ಮನೆ ಕೃಷ್ಣ ಇನ್ಮೇಲೆ ಎಲ್ಲಿ ಹೋಗೋದು ಬೇಡ, ಇಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಸೂರ್ಯ ಮಾತಾಡಿದಾಗ ಅವ್ರ ಅಮ್ಮ ಹೇಳ್ಕೊಟ್ಟಿರೋ ಹಾಗೆ ರೋಹಿಣಿ ಅವ್ರ ಅಮ್ಮನಿಗೆ ಹೇಳ್ಕೊಟ್ಟಿರೋ ಹಾಗೆ ಅವ್ರ ಅಮ್ಮ ಎದ್ದು ನಿಂತು, ಯಾಕಪ್ಪ ಯಾವಾಗಲೂ ನನ್ನ ಮೊಮ್ಮಗನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ತಿದ್ದೀರಾ, ಅವನಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ಯಾ, ಅವನನ್ನೇ ಅನಾಥನ ನೀವು ಯಾವಾಗಲೂ ಕರ್ಕೊಂಬಂದು ಸಾಕೋತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಮೊಮ್ಮಗನ ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿಬಿಟ್ಟು ಬಾಯಿಗೆ ಬಂದ ಹಾಗೆ ಎಲ್ಲರ ಮುಂದೆ ಸೂರ್ಯ ಮತ್ತು ಮೀನಾಗೆ ಅವಮಾನ ಮಾಡ್ತಾರೆ. ಆಗ ರೋಹಿಣಿ ನಾನು ಹೇಳ್ದಾಗೆ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಖುಷಿಯಾಗಿರ್ತಾಳೆ. ಈ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.